ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಯಾಸೋಪದ ಸಕಲಾವದ್ಯ ತಮಸೇ ಜಗಜ್ಜನ್ಮ ಸುಖೇಮ ಪ್ರಳಯ ಜನಾಶೀಲ ವಂಶೇ ನಮೋ ಶೇಷಾಂ ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ. ಕೃಷ್ಣಂ ವಂದೇ ಮಂತ್ರಭಾಷಣಂ ದಿವ್ಯಾದ್ಭುತಾಕೃತಿಂ ಶಿಖಾಮೃತತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಶಾಸ್ತ್ರಾದಿ ಮಂಜುರರಂಜಿತರಮ್ಯ ಸಂಸತ್ ಆಸ್ಮಾಕಹತ್ಸರಸಜೇಷು ಸಮರ್ಪಹಂಸಃ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ನೋ ವಾದಿರಾಯ ಶ್ರೀಪಾದೋಭೀಷ್ಟದಸ್ಸದಾಂ ಗುರುವಾದಿಭ್ಯಾಂತರವೇ ವೈಷ್ಣವೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾನವೇ ಶಾಂತಸ್ವಾಂತಮಯಸ್ರಮಚ್ಯುತಪದೇ ಸಕ್ತಂ ವಿರಕ್ತೋತ್ತಮಂ ಭಾಂತಂ ಯೋಗಿಗಳೇ ವರ್ಕ್ಷರಿಗಳೇ ಶಾಂತಪ್ರಭಶ್ಚಂದ್ರಮಾ ಮನ್ವಾಲೋ ನಿಖಿಲಂ ಹೃದೀಶ್ವರತನೋಷ್ ಶ್ರೇಯಪರಿಪ್ರಾಣ ಅನ್ವರ್ಥೀಕೃತನಾಮಧೇಯಂ ವಿಶ್ವೋತ್ತಮಂ ಸಂಸುವೇ ಅಜ್ಞಾನಶಾಂತಂ ವಿಜಯಾಕ್ಷಿಂ ಭಜೆ ಪೃಥ್ವೀಮಂಡಲಮಧ್ಯಸ್ಥಾಃ ಪುನರ್ಬೋಧಮದಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ನಮಸ್ತೆ ನಮಃ ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀ ಶ್ರೀಪಾದರಾವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ವಿಶ್ವೋತ್ತಮ ತೀರ್ಥರನ್ನು ಸ್ಮರಿಸುತ್ತಾ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಸನ್ನಿಧಾನದಲ್ಲಿ ಗುರುಗಳ ಆಜ್ಞಾನುಸಾರವಾಗಿ ಇಲ್ಲಿ ನಡೆದಿರತಕ್ಕಂತಹ ನಿರಂತರ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಹಿರಿಯರನ್ನ ಹರಿಗುರು ಭಕ್ತರುಗಳನ್ನ ವಂದಿಸುತ್ತಾ ಶ್ರೀರವರ ಆಜ್ಞಾನುಸಾರವಾಗಿ ನಾನು 3 ದಿನಗಳ ಕಾಲ ಪ್ರವಚನವನ್ನು ಆ ಮುಖ್ಯ ಪ್ರಾಣರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಿಸಕ್ಕೋಸ್ಕರ ಬಂದಿದ್ದೇನೆ. ಕಾಲ ನಡೆಯತಕ್ಕಂತಹ ನಿರಂತರ ಈ ಜ್ಞಾನ ಯುಗದಲ್ಲಿ ವಾದಿರಾಜರ ಸಮಗ್ರ ಕೃತಿಗಳ ಒಂದು ಸ್ಥೂಲ ಪರಿಚಯ ಆಗಬೇಕು. ವಾದಿರಾಜ ಶ್ರೀಪಾದಂಗಳವರು ಅಸಂಖ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಕೃತಿಗಳು ಸಂಸ್ಕೃತ ಕೃತಿಗಳಿವೆ. ಕನ್ನಡ ಸಾಹಿತ್ಯ ರಾಶಿಯಲ್ಲೂ ಅಪರಿಮಿತವಾಗಿದೆ. ಅಂಥ ಎಲ್ಲ ಕೃತಿಗಳ ಒಂದು ಪ್ರವಚನ ಆ ನಿಟ್ಟಿನಲ್ಲಿ ಭಾವಿಸಮೀರ ಶ್ರೀ ವಾದಿರಾಜ ಗುರುಸಾರ್ವಭೌಮರ ಅನೇಕ ಕೃತಿಗಳಲ್ಲಿ ಸ್ವಪ್ನಪದವೆಂಬ ಕನ್ನಡ ಕೃತಿಯ ಪರಿಚಯವನ್ನು ನಾನಿಲ್ಲಿ ಮಾಡಲಿಕ್ಕೆ
ಇಷ್ಟಪಡ್ತೇನೆ. ವಾದಿರಾಜ ಶ್ರೀಪಾದಂಗಳವರು ಸಂಸ್ಕೃತ, ಕನ್ನಡ ಹಾಗೂ ತುಳು ಸಾಹಿತ್ಯ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿರತಕ್ಕಂತಹ ಮಾಧ್ವ ವೈಷ್ಣವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅತ್ಯಂತ ಪ್ರಭಾವಿಯಾಗಿರತಕ್ಕಂತಹ ಪವಾಡ ಸಲ್ಲಿಸತಕ್ಕಂತಹ ಒಬ್ಬ ಶ್ರೇಷ್ಠ ಯತಿಲಿಂಗವರು ಅಂತ ಉಗಾಬೋಧಿಗಳನ್ನ, ಸುಳಾದಿಗಳನ್ನ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಅಲ್ಲದೆ ಕನ್ನಡದಲ್ಲಿ ಅನೇಕ ದೀರ್ಘ ಕೃತಿಗಳನ್ನು ಸ್ವಪ್ನ ಪದ, ಲಕ್ಷ್ಮೀ ಶೋಭನ ಪದ, ವೈಕುಂಠ ವರ್ಣನೆ, ಭ್ರಮರಗೀತೆ, ವಾಯುದೇವರ ಅವತಾರತ್ರಯ ಸುವಾದಿ, ಹೀಗೆ ಅನೇಕ ದೀರ್ಘ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅಂತಹ ಕೃತಿಗಳಲ್ಲಿ ಸ್ವಪ್ನ ಪದ ಇದನ್ನ 3 ದಿನಗಳ ಕಾಲ ನನ್ನ ಮಂದ ಬುದ್ಧಿಗೆ ತೋರಿಸುವ ರೀತಿಯಲ್ಲಿ ಈ ಒಂದು ಸಭೆಯಲ್ಲಿ ಪ್ರಸ್ತುತಪಡಿಸುವ ಸಾಹಸವನ್ನು ನಾನು ಮಾಡ್ತಾ ಇದ್ದೇನೆ. ಉಡುಪಿಯ ಶ್ರೋತಾಳರು ಪ್ರಬುದ್ಧರು, ಪ್ರತ್ಯುತ್ಪನ್ನ ಮತಿಗಳು, ಸಾಕಷ್ಟು ನಾಡಿನ ಹಿರಿಯ ವಿದ್ವಾಂಸರಿಂದ ಅನೇಕ ಪ್ರವಚನಗಳನ್ನು ಆಲಿಸಿದವರು. ಅಂತಹ ಈ ಶ್ರೋತಾಳರ ಮುಂದೆ ಅದು ವಾದಿರಾಜರಂತಹ ಗಹನವಾದ ಕೃತಿಗಳ ಬಗ್ಗೆ ಮಾತನಾಡುವಂಥದ್ದು ಸಾಹಸವೇ ಸರಿ. ಆದರೂ ಕೂಡ ಪಣಪೋತಿ ಶ್ರೀ ಆ ಭಗವಂತನಲ್ಲಿ ನನ್ನ 4 ಮಾತುಗಳನ್ನು ಅರ್ಪಿಸುವಂತಹ, ಆ ಮೂಲಕ ಈ ಜ್ಞಾನ ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನಷ್ಟೇ ನಾನಿಲ್ಲಿ ಮಾಡ್ತಾ ಇದ್ದೇನೆ. ವಾದಿರಾಜರ ಕೃತಿಗಳನ್ನು ಅವಲೋಕಿಸಿದಾಗ ಒಂದು ಕಡೆ ಭಗವಂತನ ಗುಣ ಪಾರಮ್ಯವನ್ನ ಆಚಾರ್ಯ ಮಧ್ವರು ತಮ್ಮ ಎಲ್ಲ ಗ್ರಂಥಗಳಲ್ಲಿ ನಿರೂಪಣೆ ಮಾಡತಕ್ಕಂತಹ ವಿಚಾರಗಳನ್ನು ಸರಳ ಸುಂದರವಾದ ಶೈಲಿಯಲ್ಲಿ ನಿರೂಪಣೆ ಮಾಡಿರುವುದು ಒಂದು ರೀತಿಯಾದರೆ, ಅವರು ಸಮಾಜಮುಖಿಯಾಗಿ ಮಾಡತಕ್ಕಂತಹ ಅನೇಕ ವಿಚಾರಗಳು, ಸಮಾಜವನ್ನ ಸುಧಾರಣೆ ಮಾಡತಕ್ಕಂತಹ ಅನೇಕ ಮೌಲಿಕವಾಗಿರತಕ್ಕಂತಹ ವಿಚಾರಗಳನ್ನ ಅವರು ಯಾವುದೇ ಕೃತಿಯನ್ನು ತೆಗೆದುಕೊಂಡರೂ ಕೂಡ ನಾವು ಈ 2 ಮುಖಗಳನ್ನು ನಾವು ಕಾಣ್ತೇವೆ. ಸ್ವಪ್ನ ಪದ ಇದೊಂದು ವಿಶಿಷ್ಟವಾಗಿರತಕ್ಕಂತಹ ಕೃತಿ. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರತಕ್ಕಂತಹ ಈ ಕೃತಿಯಲ್ಲಿ 45 ಪದ್ಯಗಳಿವೆ. ವಿಶೇಷವಾಗಿ ಹರಿಸರ್ವೋತ್ತಮ ತತ್ವವನ್ನ ಇಲ್ಲಿ ಭಾವಿ ಸಮಿನರು ಬಿತ್ತರಿಸಿದ್ದಾರೆ. ಶ್ರೀಹರಿಯು ಸರ್ವೋತ್ತಮ, ಪೂಜಿಸಿದವರಿಗೆ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವ, ಪರಮಾತ್ಮ ಭಕ್ತರ ಅಧೀನ, ಶರಣಾಗತ ರಕ್ಷಕ ಹಾಗೂ ದುಷ್ಟರ ಶಿಕ್ಷಕ, ಹರಿನಾಮ ಸ್ನಾನ, ದಾನ, ಧ್ಯಾನ, ಹರಿಕಥಾ ಶ್ರವಣಗಳ ಪ್ರಾಮುಖ್ಯತೆ, ಪುಣ್ಯಕ್ಷೇತ್ರಗಳ ಸಂದರ್ಶನ, ಹರಿಕೀರ್ತನ, ಭಗವಂತನ ಪಾದಸೇವೆಯ ಫಲ, ನಾನು ನನ್ನೆಂಬ ಅಹಂಕಾರ ಬಳಿದು ಶ್ರೀಹರಿಯಲ್ಲಿ ಹೇಗೆ ನಮ್ಮ ಮನಸ್ಸು ನೆಲೆಸಬೇಕು, ಬ್ರಹ್ಮಜೀವನ ಭೇದತ್ವ, ಜೀವ ಬ್ರಹ್ಮೈಕ್ಯ ನಿರಾಕರಣೆ, ಜೀವನು ಶ್ರೀಹರಿಯ ಅಧೀನರು, ಶ್ರೀಹರಿಗೆ ಹುಟ್ಟು ಸಾವುಗಳ ಯಾವುದೂ ಇಲ್ಲ, ಅವ ನಿತ್ಯ, ಮಧ್ವತ್ವ ಶ್ರೇಷ್ಠತೆ, ವಿಶ್ವಸತ್ಯತ್ವ, ಶ್ರೀಹರಿಯಿಂದಲೇ ಮುಕ್ತಿ, ಇಷ್ಟೆಲ್ಲ ವಿಚಾರಗಳನ್ನು ಅವರು ತಮ್ಮ ಈ 45 ಕೃತಿಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಕೃತಿ ಅಂತ
ನಾನು ಈಗ ಹೇಳಿ, ಯಾಕೆಂದ್ರೆ ಭಗವಂತ ವಾದಿರಾಜನಿಗೆ ಉಪದೇಶ ಮಾಡತಕ್ಕಂತಹ ಕೃತಿ ಸ್ವಪ್ನದಲ್ಲಿ ಹೇಳಿದ ಕೃತಿ ಎಂಬುದಾಗಿ ರಾಜರು ಹೇಳ್ತಾರೆ. ಹಯವದನ ಸ್ವಪ್ನದೊಳಗೆ ಬೇಡಿದ ಪದವಲೋಕದ ಜನರಿಗಿದ ಸಂಗ್ರಹ ಮಾಡುವೆನು ಅವನ ಕೃಪೆಯಿಂದ. ವಾದಿರಾಜ ಶ್ರೀಪಾದಂಗಳವರಿಗೆ ಸ್ವಪ್ನದಲ್ಲಿ ಭಗವಂತ ಏನು ಹೇಳಿದ ಆ ವಿಚಾರವನ್ನು ವಾದಿರಾಜರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವಾದಿರಾಜರ ಪರೋಕ್ಷ ಜ್ಞಾನಿಗಳು, ಅವರಿಗೆ ಸ್ವಪ್ನ ಇಲ್ಲ. ಮಹಾನುಭಾವರಿಗೆ ಧ್ಯಾನ, ಭಗವಂತನನ್ನು ಧ್ಯಾನ ಮಾಡುವ ಕಾಲಕ್ಕೆ ಭಗವಂತ ಅವರ ಮೂಲಕವಾಗಿ ಆಡಿದಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಕೃತಿ. ಇಂತಹ ಕೃತಿಯ ಆರಂಭದಲ್ಲಿ ಮಂಗಳಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೆನೆವೆ ನಾರಾಯಣನ ಪಾದವ, ನೆನೆವೆ ನಾರಾಯಣಿಯ ಚರಣವ, ನೆನೆವೆ ಪ್ರಾಣನ ಪದವ ಪಾರ್ವತಿ ದೇವಿಯಂಗಿಯನು, ನೆನೆದು ಶ್ರೀಹಯವದನ ಸ್ವಪ್ನಗಳು ಎನಗೆ ಹೇಳಿದ ಪದವಲೋಕದ ಜನರಿಗಿನ ಸಂಗ್ರಹವ ಮಾಡುವೆನು ಅವನ ಕೃಪೆಯಿಂದ. ನಾರಾಯಣನ ಪಾದವನ್ನ ನೆನೀತಾ ಇದ್ದೇನೆ. ನಾರಾಯಣವನ್ನು ರಚನೆ ಮಾಡಬೇಕಾದ್ರೆ, ಯಾವುದೇ ಕಾರ್ಯವನ್ನು ಆರಂಭಿಸಬೇಕಾದರೆ ಆರಂಭದಲ್ಲಿ ಭಗವಂತನ ಸ್ತೋತ್ರ ಮಾಡಬೇಕು. ಆಚಾರ್ಯ ಮಧ್ವರು ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆಯುವಾಗ ನಾರಾಯಣಂ ಗುಣೈಃಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಎಂಬುದಾಗಿ ನಾರಾಯಣನನ್ನು ಸ್ಮರಣ ಮಾಡಿದ್ದಾರೆ. ಯಾಕೆಂದ್ರೆ ನಾರಾಯಣ ಸರ್ವೋತ್ತಮ, ಸಕಲ ಗುಣ ಪರಿಪೂರ್ಣ, ಸಕಲ ದೋಷ ದೂರ, ಎಲ್ಲರಿಗೂ ಕೂಡ ಆಶ್ರಯಿಸಲಿಕ್ಕೆ ಯೋಗ್ಯನಾದವನು, ಎಲ್ಲರಿಂದಲೂ ತಿಳಿಯಲಿಕ್ಕೆ ಯೋಗ್ಯನಾದವನು, ಎಲ್ಲರಿಗೂ ಸದ್ಗತಿಯನ್ನು ನೀಡುವವನು. ಅಂತಹ ಶ್ರೀಮನ್ನಾರಾಯಣನ ಪರದೇವತೆ, ಅಂತಹ ಭಗವಂತರು ಅವರು ಕೃತಿಯನ್ನು ರಚನೆ ಮಾಡ್ತಾರೆ. ನಾರಾಯಣನ ಪಾದವ ನೆನೆ, ಭಗವಂತನ ಪಾದವನ್ನು ನೆನೀತಾ ಇದ್ರೆ, ಭಗವಂತನ ಪಾದ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಭಗವಂತ ತನ್ನನ್ನೇ ಕೊಡ್ತಾನೆ. ನಿರಂತರ ನಾಮಸ್ಮರಣೆಯನ್ನು ಮಾಡಿದಂತಹ ಶ್ರೀ ಹನುಮಂತನಿಗೆ ಶ್ರೀರಾಮಚಂದ್ರ ತನ್ನನ್ನೇ ಕೊಟ್ಟವ. ಮನವ ಕೊಟ್ಟರೆ ತನ್ನನ್ನು ಈಯುವನು. ಅಂತಹ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಸ್ಮರತಃ ಪಾದಕಮಲಂ ಆತ್ಮಾನವಂ ಯಚ್ಛತಿ ಎಂಬುದಾಗಿ ಶ್ರೀಮದ್ ಭಾಗವತ ಮಹಾಪುರಾಣ ದಶಮಸ್ಕಂದದಲ್ಲಿ ಕುಚಿಯ ಉಪಾಖ್ಯಾನ ಪ್ರಸಂಗದಲ್ಲಿ ಭಗವಾನ್ ಪಾದವನ್ನು ಹೇಳ್ತಾರೆ. ಯಾರು ಭಗವಂತನ ಪಾದವಿದ್ದಾನೆ, ಆದ್ದರಿಂದ ಎಲ್ಲ ದಾಸರುಗಳು, ಹರಿಭಕ್ತರುಗಳು ಭಗವಂತನ ಪಾದವನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಭಗವಂತನ ಪಾದವನ್ನ ಎಂದಿಗೂ ಬಿಡಲಾರ. ಎಲ್ಲ ಹರಿದಾಸರಿಗೂ ವಾದಿರಾಜರೇ ಸ್ಫೂರ್ತಿ. ಬಿಡನು ಬಿಡಲು ನಿನ್ನ ಚರಣ ಕಮಲವ, ಎನ್ನ ಹೃದಯ ಮಧ್ಯಗಳು ಇಟ್ಟು ಭಜಿಸುವೆ ಅನುದಿನ ಎಂಬುದಾಗಿ ವಾದಿರಾಜರು ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಭಗವಂತನ ಪಾದವನ್ನ ಯಾರು ಗಟ್ಟಿಯಾಗಿ ಹಿಡ್ಕೊಳ್ತಾರೋ ಅಂಥವರಿಗೆ ಭಗವಂತ ತನ್ನನ್ನೇ ಕೊಡ್ತಾನೆ. ಅಂತಹ ಭಗವಂತನ ಪಾದವನ್ನ ನೋಡಬೇಕು, ಸ್ಮರಿಸಬೇಕು ಎಂಬುದಾಗಿ ಎಲ್ಲ ಹರಿದಾಸರುಗಳು ಹೇಳ್ತಾ ಇದ್ದಾರೆ. ಕಡು ಚರಣವೋ ಉಡುಪಿಯ ಸ್ಥಳದಿಂದು ಪೂಜೆ ಕೈಗೊಂಬ ಚರಣವೋ ಚಲುವರಸನೆ ಚರಣವೋ ಎಂಬುದಾಗಿ ವಿಜಯದಾಸರು ಭಗವಂತನಿಗೆ ನಿನ್ನ ಪಾದವನ್ನು ತೋರಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಹರಿದಾಸರು ಕೂಡ ಮೋಹನ ಗುಣಧಾಮ ನಿನ್ನ
ಶ್ರೀಪಾದರಾಯರು ನಿಮ್ಮ ಪಾದವನ್ನು ತೋರಿಸು ಅಂತ ಹೇಳ್ತಾ ಇದ್ದಾರೆ. ಶರಣ ಕಮಲಕ್ಕೆ ಶರಣ ಕರುಣಿಸಿ ನಮೋ ನಮೋ ವೆಂಕಟೇಶ ಶ್ರೀಶ. ಎಲ್ಲರೂ ಕೂಡ ಭಗವಂತನ ಪಾದವನ್ನ ಗಟ್ಟಿಯಾಗಿ ಹೇಳಿಕೊಂಡಿದ್ದಾರೆ. ಒಲಿದು ಗಯಾಸುರನ ಶಿರದಲ್ಲಿ ಹರವು ಭಕ್ತರ ಹೊಡೆದೇ. ಒಲಿದು ಗಯಾಸುರನ ಶಿರದಲ್ಲಿ ಹರವು ಭಕ್ತರ ಹೊಡೆದೇ. ನೆಲೆಸಿ ಉಡುಪಿಲಿ ಎನ್ನ ಹೃದಯ ಕಮಲದಲ್ಲಿ ನೆಲೆಸಿ ತೊಲಗಿರುತ್ತೀರ್ಪ ಸುಲಭಯವದನ. ಎಂಥ ಪಾವನ ಪಾದವೋ ಕೃಷ್ಣಯ್ಯ ನಿಂತ ಚಲುವ ಪಾದವೋ. ವಾದಿರಾಜರು ಭಗವಂತನ ಪಾದವನ್ನ ಈ ರೀತಿಯಲ್ಲಿ ಪದೇ ಪದೇ ನೆನೀತಾ ಇದ್ದಾರೆ. ಅಂತಹ ಭಗವಂತನ ಪಾದವನ್ನ ನೆನೆದು ಭಗವಂತನ ಒಟ್ಟಿಗೆ ಲಕ್ಷ್ಮಿ. ಯಾವುದೇ ಜ್ಞಾನ ಯಜ್ಞ ಆಗುವಾಗ ಆರಂಭದಲ್ಲಿ ಲಕ್ಷ್ಮಿಯ ಸ್ತೋತ್ರ. ಯಾಕೆಂದ್ರೆ ಲಕ್ಷ್ಮಿ ನಮಗೆ ಒಳ್ಳೆಯ ಬುದ್ಧಿಯನ್ನ ಕರುಣಿಸಬೇಕು. ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ. ಯಾರು ನಿನ್ನನ್ನ ನೀಡಿದಾರೋ, ಸ್ವಸ್ಥರು ಯಾರು ನಿನ್ನನ್ನು ಸ್ಮರಿಸ್ತಾರೋ ಅವರಿಗೆ ಶುಭವಾಗಿರತಕ್ಕಂತಹ ಮತಿಯನ್ನ ನೀನು ಕೊಡ್ತೀಯ ಎಂಬುದಾಗಿ ಆ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಬೇಕಂದ್ರೆ, ಆ ಲಕ್ಷ್ಮೀ ದೇವಿ ಎಲ್ಲ ವೇದಗಳಿಗೆ ಅಭಿಮಾನಿ ದೇವತೆ. ಅವಳೇ ವೇದದ ಮೂಲಕವಾಗಿ ಭಗವಂತನನ್ನು ಸ್ತೋತ್ರ ಮಾಡುವವಳು. ನಾವೆಲ್ಲ ಏನು ಮಾಡ್ತೇವೆ? ಭಗವಂತನ ಗುಣಗಳನ್ನ ಗಾನ ಮಾಡತಕ್ಕಂಥವಳು ಲಕ್ಷ್ಮಿಯೊಬ್ಬಳೇ. ಅವಳಿಗೆ ಇನ್ನೂ ಆಗಿರುವಂತೆ ನರನಾಟಿ ಪದಾಂಗುಲೀಲಸಂ ನಗಧೂರಾಯರಂತ ಸದ್ಗುಣ. ಭಗವಂತನ ಪಾದದ ಊರಿನಿಂದ ಹೊರಡ್ತಾ ಇದ್ದಾಳೆ. ಅವಳೊಬ್ಬಳಿಗೆ ಸಾಧ್ಯ ಭಗವಂತನ ವರ್ಣನೆ ಮಾಡಲಿಕ್ಕೆ. ಅಂತಹ ಭಗವಂತನನ್ನ ಸರ್ವರ ವರ್ಣನೆ ಮಾಡತಕ್ಕಂತಹ ಲಕ್ಷ್ಮೀ ದೇವಿ ನಮಗೆಲ್ಲ ಮತಿಯನ್ನ ಕೊಡಬೇಕೆಂಬುದಾಗಿ ಲಕ್ಷ್ಮೀ ದೇವಿಯನ್ನು ಕೂಡ ಆರಂಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನೆನೆವೆ ನಾರಾಯಣಿಯ ಚರಣವ, ನೆನೆವೆ ಪ್ರಾಣನ ಪದವತಾರ ದೇವಿಯಂದ್ರಿಯನು. ಲಕ್ಷ್ಮೀ ದೇವಿಯನ್ನ ಪರಮಾತ್ಮನನ್ನ ಸ್ಮರಣೆ ಮಾಡಿ ಪ್ರಾಣದೇವರ ಪದ. ಪ್ರಾಣದೇವರು ಎಲ್ಲರಿಗೂ ಗುರುಗಳು, ವಿಶ್ವಗುರುಗಳು, ಜಗತ್ತಿಗೆ ಗುರುಗಳು. ರಾಜಕ ಈ ಉಡುಪಿ ಪವಿತ್ರಂ ರಾಜಕಂ ಚಿತ್ರಂ ಕೋನ ಸೇವೆಯ ಕೋವಿದ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ. ಸಾಕ್ಷಾತ್ ವಾಯುದೇವರು, ವಿಶ್ವಗುರುವಾಗಿರತಕ್ಕಂತಹ ವಾಯುದೇವರು ಅವತಾರ ಮಾಡಿದ ಪುಣ್ಯ ಸ್ಥಳ ಈ ಉಡುಪಿ. ಅಂತಹ ಉಡುಪಿಯ ವಾದಿರಾಜರು ಉಡುಪಿಯ ಪ್ರಾಣದೇವರನ್ನ, ವಾಯುದೇವರನ್ನ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಾಯುದೇವರು ಗುರುಗಳು. ಗುರುಗಳ ಅನುಗ್ರಹವಿಲ್ಲದೆ ನಮಗೆ ಮುಕ್ತಿ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದ ಮುಕ್ತಿ. ಭಕ್ತಿ ವಿಷ್ಣು ಗುರೌ ಚೈವ ಗುರೋಶ್ಚ ತೇನ ಚ ಏಕೆ ಗುಣಾಃ ಪುನಃ ತೈಃ ಸರ್ವೈಃ ದರ್ಶನಂ ವಿಷ್ಣೋ ಶ್ರವಣಾದಿ ಕೃತಂ ಭವೇತ್ ಎಂಬುದಾಗಿ ಅನುಬಂಧಾಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡಬೇಕು ಹಾಗೆ ಗುರುಗಳಲ್ಲಿಯೂ ಮಾಡಬೇಕು.
ವಾಯುಶ್ರೀಪಾದಂಗಳವರಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ಹಾಗೆಯೇ ಲೋಕಗುರುಗಳಾಗಿರತಕ್ಕಂತಹ ವಾಯುದೇವರಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ಅಂತೆಯೇ ಪರಮಾತ್ಮನಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ಯಥಾ ದೇವೇ ತಥಾ ಗುರು. ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತೆ ಗುರುಗಳಲ್ಲಿ ಕೂಡ ಭಕ್ತಿಯ ಮಾಡಬೇಕು. ಸರ್ವಲಕ್ಷಣ ಸಂಪನ್ನ ಸರ್ವಜ್ಞ ವಿಷ್ಣು ತತ್ಪರ. ಗುರುಗಳನ್ನು ಹೇಗಿರ್ತಾರೆ? ಸರ್ವಲಕ್ಷಣ ಸಂಪನ್ನ ಸರ್ವಜ್ಞ ವಿಷ್ಣು ತತ್ಪರ ಯದ್ಗುರು. ಗುರುಗಳು ನಮ್ಮ ಭಕ್ತಿಗೆ ಮೆಚ್ಚಿ ನಮಗೆ ಅನುಗ್ರಹ ಮಾಡಿದರೆ ಮಾತ್ರ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಗುರುಗಳ ಅನುಗ್ರಹ ಆದರೆ ನಮಗೆ ಜ್ಞಾನ ಬರಲಿಲ್ಲ. ಹರವೃಷ್ಟೇ ಗುರುಸ್ತ್ರಾತ ಗುರುವೃಷ್ಟೇನ ಕಷ್ಟನ. ಭಗವಂತನೇ ನಮ್ಮ ಮೇಲೆ ಕೋಪ ಬಂದರೆ ಗುರುಗಳಿದ್ದಾರೆ ಕಾಯಲಿಕ್ಕೆ, ಗುರುಗಳಿಗೆ ಕೋಪ ಬಂದರೆ ಮತ್ಯಾರು ಕಾಯುವುದಿಲ್ಲ. ಅಂತಹ ಗುರುಪ್ರಸಾದ ಬಲವಾನ್ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಂತಹ ಗುರುವಿನ ಪ್ರಸಾದವನ್ನು ಲೋಕಗುರುಗಳಾಗಿರ್ತಕ್ಕಂತಹ ಜಗದ್ಗುರುಗಳಾಗಿರ್ತಕ್ಕಂತಹ ವಾಯುದೇವರು ಗುರುಗಳು, ಬ್ರಹ್ಮದೇವರು ಗುರುಗಳು. ಬ್ರಹ್ಮನೇ ಮೊಟ್ಟ ಮೊದಲ ಗುರು. ವೇದಗಳನ್ನು ಪಠಣ ಮಾಡಿ ವೇದ ಉಪದೇಶವನ್ನು ಮಾಡಿದವರು ಬ್ರಹ್ಮದೇವರು, ಅವರು ಮೊದಲ ಗುರು. ನಂತರ ಬರ್ತಕ್ಕ ಪ್ರಾಣದೇವರು, ಅವರೇ ಒಳಗಿದ್ದು ನುಡಿಯುವಂಥದ್ದು. ಎಲ್ಲ ಜೀವಿಗಳೊಳಗೆ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ವಾಯುದೇವರು ನಮ್ಮಿಂದ ನುಡಿಸ್ತಕ್ಕಂಥವರು. ಅಂತಹ ವಾಯುದೇವರು ಇಲ್ಲದೆ ಹೋದರೆ ಪ್ರಪಂಚದ ಆಟವೇ ನಿಂತು ಹೋಗುತ್ತೆ. ಅದರಿಂದ ಅಂತಹ ವಾಯುದೇವರನ್ನ ಪ್ರಾರ್ಥನೆ ಮಾಡಿ ಭಾರತಿ ದೇವಿಯಂದ್ರಿಯನು, ಭಾರತಿ ದೇವಿ ಭಾರತಿ ಭಕ್ತಿಯನ್ನು ಕೊಡುವುದು ಮಾತ್ರ ಸತಿ ನೀನು. ವಾಯುದೇವರನ್ನ ಪ್ರಾರ್ಥನೆ ಮಾಡುವಂತೆ ಭಾರತೀ ದೇವಿಯನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಭಾರತೀ ದೇವಿ ನಮಗೆ ವಿದ್ಯೆಯನ್ನು ಕೊಡತಕ್ಕಂಥವಳು. ಅಂತಹ ಭಾರತೀ ದೇವಿಯ ಅಂಗಡಿಯನ್ನ ಹೇಳಿದ್ದನ್ನ ಸಂಗ್ರಹ ಮಾಡಿ ಹೇಳ್ತೇನೆ. ಖಂಡಿತವಾಗಿ ಅವರು ಸಂಗ್ರಹ ಮಾಡಿ ಹೇಳಬೇಕಷ್ಟೇ. ಯಾಕೆಂದ್ರೆ ಭಗವಂತ ಎಷ್ಟು ಹೇಳಿದ ವಾದಿರಾಜರಿಗೆ ಅದನ್ನೆಲ್ಲ ಕೇಳುವ ತಾಳ್ಮೆಯೂ ನಮಗಿಲ್ಲ, ಕೇಳಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮಗಿಲ್ಲ, ಅದೆಲ್ಲವನ್ನು ಪಡೆಯುವಂತಹ ಯೋಗ್ಯತೆಯೂ ನಮಗಿಲ್ಲ. ಆ ಯೋಗ್ಯತೆ ಇರುವಂಥದ್ದು ಭಾವಿ ಆಗತಕ್ಕಂತಹ ಭಾವಿ ಬ್ರಹ್ಮರಾಗತಕ್ಕಂತಹ ವಾದಿರಾಜರಿಗೆ ಮಾತ್ರ ಸಾಧ್ಯ. ವಾದಿರಾಜರು ಭಗವಂತನಲ್ಲಿ ಕೇಳಿದ್ದೆಲ್ಲವನ್ನು ಹೇಳಿಕೊಂಡ್ರೆ ನಮಗದು ಅರ್ಥವೂ ಆಗಬೇಕು. ನಮಗಷ್ಟು ಯೋಗ್ಯತೆಯೂ ಇಲ್ಲ. ಅದು ವಾದಿರಾಜರು ಗೊತ್ತು. ಅದಕ್ಕೋಸ್ಕರವಾಗಿ ಸಂಗ್ರಹ ಮಾಡಿ ಹೇಳ್ತೇನೆ, ಮಾಡ್ತೇನೆ. ಸ್ವಪ್ನದಲ್ಲಿ ನನ್ನ ಧ್ಯಾನಾವಸ್ಥೆಯಲ್ಲಿ ಭಗವಂತ ನನಗೆ ತಿಳಿಸಿಕೊಟ್ಟದ್ದು ಆ ಮಾತುಗಳನ್ನ, ಭಗವಂತನ ಮಹಿಮೆಯ ಮಾತುಗಳನ್ನ ಲೋಕದ ಜನರಿಗೆ, ಸಜ್ಜನರಿಗೆ ಅವರ ಶ್ರೇಷ್ಠಿಗೋಸ್ಕರವಾಗಿ ಅವನ ಕೃಪೆಯಿಂದ, ಶ್ರೀಹರಿಯ ಕೃಪೆಯಿಂದ ಅದನ್ನು ಸಂಗ್ರಹ ಮಾಡುತ್ತೇನೆ. ಸಂಗ್ರಹ ಮಾಡಿ ಹೇಳ್ತೇನೆ, ಅತ್ಯಂತ ಸಂಗ್ರಹವಾಗಿ ಹೇಳ್ತೇನೆ ಎಂಬುದಾಗಿ ಆರಂಭದಲ್ಲಿ ಹರಿಗುರುಗಳನ್ನು ಪ್ರಾರ್ಥನೆ ಮಾಡಿ ಎನ್ನ ಸೇವೆಯ ಕೃಪಾ ಕೃಪಾಳು ಎಂದು ನನಗೆ ಬರುವಿರುವುದು ಮಣ್ಣನಲ್ಲಿ ಸತ್ತುಕೊಂಡರೆ ಮಣ್ಣು ಹೋಯಿಸದೆ ಬಾಳಿನು ಅದರಿಂದ ಉನ್ನತ ಪೂಜೆಗಳನ್ನು ಅನುದಿನ ಮಾಡುತ್ತಿರು. ವಾದಿರಾಜರಿಗೆ ಭಗವಂತ ಹೇಳ್ತಾ ಇರುವಂಥದ್ದು, ನನ್ನ ಸೇವೆಯನ್ನು ಪ್ರತಿನಿತ್ಯ ಮಾಡ್ತಾ ಇರು. ಪ್ರತಿನಿತ್ಯ ಭಗವಂತನ ಸೇವೆಯನ್ನ ಮಾಡ್ತಾ ಇರಬೇಕು. ಉನ್ನತ ಪೂಜೆಗಳನ್ನ ಅನುದಿನ ಮಾಡಬೇಕು. ನಿತ್ಯವೂ ಕೂಡ ಭಗವಂತನ ಪೂಜೆಗಳನ್ನ ಮಾಡ್ತಾ ಇರಬೇಕು.
ಅಂದರೆ ಸ್ವವರ್ಣ ಆಶ್ರಮ ಉಚಿತವಾಗಿ ಏನು ಹೇಳಿದ್ದಾನೆ? ಶ್ರುತಿ ಸ್ಮೃತಿ ಹರೇ ರಾತ್ರಿ, ಭಗವಂತ ಅರ್ಪಣೆ ಮಾಡಿರತಕ್ಕಂತಹ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಏನು ಅರ್ಪಣೆ ಮಾಡಿದ್ದಾನೆ ಅಂತಹ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರತಕ್ಕಂತಹ ಉಪದೇಶವನ್ನ ಅರ್ಥ ಮಾಡಿಕೊಂಡು ಸ್ವರ್ಣ ಆಶ್ರಮ ಉಚಿತವಾಗಿರ್ತಕ್ಕಂತಹ ಕರ್ಮಗಳನ್ನು ತಪ್ಪದೇ ಮಾಡಬೇಕು, ಎಂದಿಗೂ ಬಿಡಬಾರದು. ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನನ್ನ ಮರೆಯಬಾರದು. ಸ್ವವಿಹಿತ ನೃತ್ಯ ಭಕ್ತ್ಯ ಭಗವದ್ ಆರಾಧನೆಯ ಪರಮೋ ಧರ್ಮ. ಆಚಾರ್ಯ ಹೇಳಿದರು, ಯಾವುದು ಧರ್ಮ, ಯಾವುದು ಭಗವಂತನ ಪೂಜೆ ಎಂಬುದು ಯಾವ ವೃತ್ತಿಯವನೇ ಆಗಿರಲಿ, ಅವ ಯಾವ ಕೆಲಸ ಮಾಡುವವನೇ ಆಗಿರಲಿ, ಅವ ಅಧ್ಯಾಪಕನೇ ಆಗಿರಲಿ, ಅವ ಕಚೇರಿ ಕೆಲಸ ಮಾಡತಕ್ಕಂಥವನೇ ಆಗಿರಲಿ, ಅವನು ಯಾವುದೇ ವೃತ್ತಿಯಾಗಿ ಆಗಿರಲಿ, ತನಗೆ ವಿಹಿತವಾಗಿರತಕ್ಕಂತಹ ವೃತ್ತಿಯಿಂದ ಭಕ್ತಿಯಿಂದ ಭಗವಂತನನ್ನು ಮೆಚ್ಚಿಸುವುದೇ ಪರಮ ಧರ್ಮ ಎಂಬುದನ್ನು ಆಚಾರ್ಯರು ಸಂಗ್ರಹ ಮಾಡಿ ಗೀತಾಭಾಷ್ಯ ಹೇಳ್ತಾರೆ. ಅಂತಹ ಶ್ರುತಿ ಸ್ಮೃತ್ಯುಕ್ತವಾಗಿರತಕ್ಕಂತಹ ಕರ್ಮಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಸ್ಮರ್ತವ್ಯ ಸತ್ತಂ ವಿಷ್ಣು ವಿಸ್ಮರ್ತವ್ಯೋ ರಜಾಗತು ಎಂಬುದಾಗಿ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವಾಗ ಕರ್ಮ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಅದು ಭಗವಂತನ ಪೂಜೆ ಎಂಬ ಅನುಸಂಧಾನದಿಂದ ಮಾಡಿದರೆ ನಾನು ಮೆಚ್ಚುತ್ತೇನೆ ಎಂಬುದಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕೇಳುಮಾನು ಭಕ್ತರು ಹೇಳಿದಂದಲಿ ನಡೆವೆ ನವರನ ಲಾಲಿಸುತ್ತ ಪಾಲಿಸುವೆ ಕೇಳೆನು ಕಾಲ ಕಾಲದೊಳೆ ಆಲಸವ ಮಾಡಿದರೆ ಕೇಳೆನು ಕಾಲ ಕಾಲದೊಳೆನ್ನ ಪೂಜೆಯ ಮೇಲು ಮೇಲೆ ಕೊಂಡಾಡಿ ಕುಣಿದಾಡು. ಹೇ ಮಾನವ, ಇದು ನಮ್ಮನ್ನು ಉದ್ದೇಶ ಹೇಳುವಂಥದ್ದು. ಹೇ ಮಾನವ, ನಾನು ಹೇಳುವುದನ್ನು ಕೇಳು. ಸ್ವಪ್ನದಲ್ಲಿ ಹೇಳ್ತಾ ಇರತಕ್ಕಂತಹ ಹಯಗ್ರೀವ ಸ್ವಾಮಿ ನಾನು ಹೇಳ್ತಾ ಇರೋದು, ಕೇಳಿದಂದಲಿ ಭಕ್ತರು ಕೇಳಿದಂದಲಿ ನಲಿವೆನು ಅವರನ್ನು ಲಾಲಿಸುತ್ತ ಪಾಲಿಸುವೆ ಬಿಡಲು ಎಂಬುದು ನಿಧಾನವಿದು. ಇದು ನನ್ನ ಸಂಕಲ್ಪ, ಇದು ನನ್ನ ಪ್ರತಿಜ್ಞೆ. ಯಾವುದು ಅಂದ್ರೆ, ಯಾರು ನನ್ನನ್ನ ಪ್ರಾರ್ಥಿಸ್ತಾರೋ ನನ್ನ ಭಕ್ತರು, ಅವರು ಹೇಳಿದ ಹಾಗೆ ನಾನು ಕೇಳ್ತೇನೆ ಅಂತ. ನನ್ನ ಭಕ್ತರು ಹೇಳಿದ ಹಾಗೆ ನಾನು ಕೇಳ್ತೇನೆ. ಮಕ್ಕಳು ಹೇಳಿದ ಹಾಗೆ ನನಗೆ ಕೇಳುವುದು ನೋಡಿ. ಮಕ್ಕಳು ಹೇಳಿದ ಹಾಗೆ ಕೇಳಬೇಕು, ಹೇಳಿದ ಹಾಗೆ ಕೇಳಬೇಕು. ಇವತ್ತೇನಾಗಿದೆ, ಮಕ್ಕಳು ಹೇಳಿದ ಹಾಗೆ ಹಿರಿಯರು ಕೇಳಬೇಕು ಅಂತಾಗಿದೆ. ಭಗವಂತ ಅಂತಹ ಕರುಣಾಳ, ತನ್ನ ಭಕ್ತರು ಹೇಳಿದ ಹಾಗೆ ಕೇಳ್ತಾನೆ. ಭಕ್ತರಿಗೋಸ್ಕರವಾಗಿ ಅಂತಹ ಭಕ್ತವತ್ಸಲ, ಭಕ್ತರು ಕೇಳಿದಂದಲಿ ನನ್ನ ಭಕ್ತರು ಹೇಳಿದಂತೆ, ಅವರು ನನ್ನನ್ನು ಪ್ರಾರ್ಥಿಸಿದಂತೆ ನಾನು ನಡಿದ್ದೇನೆ. ಅಂತಹ ಭಕ್ತರನ್ನ ನಾನು ಮಕ್ಕಳಂತೆ ಲಾಲನೆ ಮಾಡ್ತೇನೆ, ಮಕ್ಕಳಂತೆ ಪಾಲನೆ ಮಾಡ್ತೇನೆ. ತಂದೆ ತಾಯಿಗಳು ಮಕ್ಕಳನ್ನೆಂದು ಬಿಡುವುದಿಲ್ಲ. ಆ ರೀತಿಯಲ್ಲಿ ನಾನು ಎಂದಿಗೂ ಬಿಡುವುದಿಲ್ಲ. ಇದು ನನ್ನ, ನೀನು ಮಾತ್ರ ಸರಿಯಾಗಿ ಕಾಲ ಕಾಲಕ್ಕೆ ವಿದ್ಯುಕ್ತವಾಗಿರತಕ್ಕಂತಹ ನನ್ನ ಪೂಜೆಯನ್ನ ಉದಾಸೀನ ಮಾಡದೆ ಮಾಡ್ತಾ ಇರಬೇಕು ಅಂತ. ಶ್ರೀಹರಿ ಭಕ್ತರ ಕೇಳದಿದ್ದೆಲ್ಲ ಕೊಡ್ತಾನೆ. ಅವ ಭಕ್ತ ಪರಾಧೀನ ಅಂದ್ರೆ ಎಲ್ಲ ದಾಸರು ಮಾಡ್ತಾರೆ. ಪರಾಧೀನ ಅಂದ್ರೆ ಅಸ್ವತಂತ್ರನಿದ್ದ ಹಾಗೆ, ಅಸ್ವತಂತ್ರನಲ್ಲ, ಅಸ್ವತಂತ್ರನ ಹಾಗೆ.
ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದರಲ್ಲಿ ಭಕ್ತರಂತೆ ನಡೆದುಕೊಳ್ಳುವವ ಅಂತ ಅರ್ಥ. ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ಧ್ವಜ. ನಾನು ಅಸ್ವತಂತ್ರನಲ್ಲ, ಅಸ್ವತಂತ್ರ ಇವ ಪರಾಧೀನ. ಭಕ್ತ ಪರಾಧೀನ ಮಾಡೋದಕ್ಕೆ ಅಸ್ವತಂತ್ರ ಅಂತ ಭಾವಿಸಬೇಡಿ. ನಾನು ಸ್ವತಂತ್ರ ಅಸ್ವತಂತ್ರನಂತೆ, ಅಸ್ವತಂತ್ರನಲ್ಲ ಅಸ್ವತಂತ್ರನಂತೆ. ಅಂದರೆ ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದರಲ್ಲಿ ಅವರು ಹೇಳಿದಂತೆ ನಡೆದುಕೊಳ್ಳುವ. ನಿಜವಾಗಿಯೂ ನಾನೇ ಸ್ವತಂತ್ರ. ಬಾಲ್ಯವೇ ಶ್ರುತಿ ಹೇಳುತ್ತೆ, ಆತ್ಮ ಹಿ ಪರಮಸ್ವತಂತ್ರ ಅಧಿಗುಣ. ಭಗವಂತನೇ ಪರಮಸ್ವತಂತ್ರ, ಅಧಿಕ ಗುಣ ಉಳ್ಳವ. ಜೀವ ಅವ ಅಲ್ಪಶಕ್ತಿ, ಅಸ್ವತಂತ್ರ ಎಂಬುದಾಗಿ. ಆದರೂ ಕೂಡ ಭಗವಂತ ಭಕ್ತರ ಅಧೀನ. ಭಗವಂತನ ವ್ಯಕ್ತಿಯಾಗುವುದೇ ಭಕ್ತರಿಂದ. ಭಕ್ತರೇ ನಿನಗಿನ್ನು ಬ್ಯಾಡದಿದ್ದರೆ ಸ್ವಾಮಿ, ಭಕ್ತರೇ ನಿನಗಿನ್ನು ಬ್ಯಾಡದಿದ್ದರೆ ಸ್ವಾಮಿ, ವ್ಯಕ್ತಿ ಮಾಡುವರಾರು ನಿನ್ನ ಗುಣಗಳ. ವಾದಿರಾಜ ಶ್ರೀಪಾದಗಳನ್ನು ಅವತಾರ ಮಾಡದೆ ಹೋಗಿದ್ರೆ, ಮಧ್ವಾಚಾರ್ಯ ಅವತಾರ ಮಾಡದೆ ಹೋಗಿದ್ರೆ ಭಗವಂತನ ನಾವು ತಿಳ್ಕೊಳ್ಳುವುದಿಲ್ಲ. ಭಗವಂತನ ಹಿರಿಮೆ, ಭಗವಂತನ ಗುಣಗಳು ನಮಗೆ ತಿಳಿಬೇಕಾದರೆ ಅದು ಭಗವಂತನ ಭಕ್ತರಿಂದಲೇ ತಿಳಿಬೇಕು. ಹೇಳ್ತಾ ಇದ್ದಾರೆ ದಾಸರು, ನಿನ್ನ ವ್ಯಕ್ತಿ ಮಾಡುವರಾರು ನಿನ್ನ ಗುಣಗಳ. ನಿನ್ನ ಗುಣಗಳನ್ನು ವ್ಯಕ್ತಿ ಮಾಡುವವರು, ನಿನ್ನ ಗುಣಗಳನ್ನು ಅಭಿವ್ಯಕ್ತಿ ಮಾಡತಕ್ಕಂಥವರು ಯಾರು? ಭಕ್ತರೇ ನಿನಗೆ ನಿನಗಿನ್ನು ಬ್ಯಾಡ ಎಂದಾದರೆ, ನಿನ್ನ ಭಕ್ತನಿಗೆ ಬ್ಯಾಡ ಅಂತಂದ್ರೆ ಹಾಗಾದ್ರೆ ನಿನ್ನಲೇ ನಿನ್ನ ಅಭಿವ್ಯಕ್ತಿ. ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ದಾಸರು, 8 ಸೇರಿನದೊಂದು ಗಂಟೆಯ ನಿರ್ಮಿಸಿ ಒಂಟಿಲಿ ಇಟ್ಟನ್ನು ಹಿಡಿದು ಬಾರಿಸಿದರೆ ಗಂಟೆಯಲ್ಲಿದ್ದ ನಾದ ತಿಳಿಯುವುದೇ. 8 ಸೇರಿನದೊಂದು ಗಂಟೆಯ ನಿರ್ಮಿಸಿ ಒಂಟಿಲಿ ಇಟ್ಟನ್ನು ಹಿಡಿದು ಬಾರಿಸಿದರೆ ಗಂಟೆಯಲ್ಲಿದ್ದ ನಾದ ತಿಳಿಯುವುದೇ. 8 ತೊಲೆಯದೊಂದು ಸ್ವಂತ ನಾಲಿಗೆಯನ್ನು ಉಂಟಾದ ಆಯಿತು ಗಂಟೆ ಶೋಭಿಸುವುದು. ಗಂಟೆಯಂತೆ ನೀನು, ನಾಲಿಗೆಯಂತೆ ನಾನು. ಗಂಟೆಯಂತೆ ನೀನು ರಂಗಗೋಪಾಲ ವಿಠಲ. ನೀನು ಗಂಟೆಯಂತೆ, ನಾನು ನಾಲಿಗೆಯಂತೆ. ಗಂಟೆ ಇದೆ, ಬಹಳ ದೊಡ್ಡ ಗಂಟೆ. 8 ಸೇರಿನದೊಂದು ಗಂಟೆ. ಅದನ್ನು ಹಿಡಿದು ಬಾರಿಸಿದರೆ ನಾದ ಬರುತ್ತೆಯೇ? ಇಲ್ಲ. 8 ಸೇರಿನ ಗಂಟೆಯನ್ನ ನಾವು ಹಿಡಿದು ನಾದ ಮಾಡಿದರೆ ಅದು ನಾದ ಹೊರಡುವುದಿಲ್ಲ. ಒಂಟಿಡಿ ಹಿಟ್ಟಿನ ಹಿಡಿದು ಬಾರಿಸಿದರೆ ಗಂಟೆಯಲ್ಲಿ ನಿಂತ ನಾದ ತಿಳಿಯುವುದೇ? ಆ ಗಂಟೆಯ ನಾದ ಎಷ್ಟು ಒಳ್ಳೆಯದು ಗೊತ್ತಾಗುವುದಿಲ್ಲ. ಆದರೆ 8 ತೊಲೆಯದೊಂದು ಸ್ವಂತ ನಾಲಿಗೆ, ಸ್ವಂತ ನಾಲಿಗೆ ಇಲ್ಲ, 8 ತೊಲೆ, 8 ಸೇರಿನ ಗಂಟೆ ತುಂಬ ದೊಡ್ಡದಿರುತ್ತೆ. ಅದರ ನಾಲಿಗೆ ತುಂಬ ಸಣ್ಣ. ಅಂದರೆ ಸ್ವಂತ ನಾಲಿಗೆ, 8 ತೊಲೆಯದೊಂದು ಸ್ವಂತ ನಾಲಿಗೆಯನ್ನು ಉಂಟಾದರಾಯಿತು ಗಂಟೆ ಶೋಭಿಸುವುದು. ನಾಲಿಗೆಯಿಲ್ಲದ ಗಂಟೆ ಅದು ಶೋಭಿಸುವುದಿಲ್ಲ, ಅದರ ನಾದವೇ ಹೊರಡುವುದಿಲ್ಲ. ಅದರ ನಾದ ಹೊರಡಬೇಕು ಅಂತಾದರೆ ನಾಲಿಗೆ ಬೇಕು. ನಾಲಿಗೆ ಹೋಗಿ ಬಡಿದಾಗ ಗಂಟೆಯ ನಾದ ಗೊತ್ತಾಗುತ್ತೆ. ಹಾಗನ್ನು ಮಾಡೋದಕ್ಕೆ, ಹಾಗಾದ್ರೆ ಗಂಟೆಗಿಂತ ನಾಲಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಬೇಡಿ. ಬರೀ ನಾಲಿಗೆ ಗಂಟೆಯನ್ನು ಬಾರಿಸಲಿಲ್ಲ, ಗಂಟೆಯನ್ನು ಬಾರಿಸಿ ಹೋಗಬೇಕು. ಆಗ ಗಂಟೆ ಆ ಗಂಟೆಯ ನಾಲಿಗೆ ಹೋಗಿ ಗಂಟೆಗೆ ಒತ್ತಿದರೆ ಮಾತ್ರ ಗಂಟೆಯಲ್ಲಿ ನಾದ ಬರುತ್ತೆ. ಕರು ಹಸುವಿನ ಕೆಚ್ಚಲಿಗೆ ಗುದ್ದಿದರೆ ಗಂಟೆಯ ನಾಲಿಗೆ ಗಂಟೆಯನ್ನು ಗುದ್ದಿದರೆ ಮಾತ್ರ ಅಲ್ಲಿ ನಾದ ಬರುತ್ತೆ. ಹಸುವಿನ ಕೆಚ್ಚಲಿಗೆ ಕರು ಗುದ್ದಿದಾಗ
ಹಾಲು ಬರುವಂತೆ ನಮ್ಮ ನಾಲಿಗೆ ಕುತ್ತಿದರೆ ಭಗವಂತನ ಕರುಣೆಯನ್ನು ಹಾಲು ಬರುತ್ತೆ. ಗಂಟೆಯೂ ಬೇಕು, ನಾಲಿಗೆಯೂ ಬೇಕು. ಗಂಟೆ ನಾಲಿಗೆ ಬಹಳ ಸಣ್ಣದು. ಎಷ್ಟು ಸಣ್ಣದು? ಬಹಳ ಸಣ್ಣದು. ಗಂಟೆಯ ಮುಂದೆ ಗಂಟೆ ಬಹಳ ದೊಡ್ಡದು. ಈ ಗಂಟೆ ಎಷ್ಟು ದೊಡ್ಡದು? ವಿಶ್ವವ್ಯಾಪಿ ಭಗವಂತ, ಈಶಾವಾಸ್ಯವಿದಂ ಸರ್ವಂ, ಎಲ್ಲಗಳು ವ್ಯಾಪಿಸಿದ್ದಾನೆ ಭಗವಂತ. ಅದರೊಳಗೆ ಒಂದು ಸಣ್ಣ ಗಂಟೆ. ಹೇಗೆಂದ್ರೆ ತಾಯಿ ಮಡಿಯಲ್ಲಿ ಇರುವ ಚಿಕ್ಕ ಮಗುವಿನ ಹಾಗೆ ಆ ಭಗವಂತ ತಿಳ್ಕೊಂಡು ಸೃಷ್ಟಿಯಾದ ಮೇಲೆ ಈ ಪ್ರಪಂಚವನ್ನು ಹೊರಗೆ ಹಾಕಿದವನು. ಹಾಗಾಗಿ ನಮ್ಮ ಎಲ್ಲರಿಗೂ ಅವನೇ ತಾಯಿ, ಅವನೇ ತಂದೆ, ಅವನೇ ಬಂಧು, ಅವನೇ ಬಳಗ, ಅನಿಮಿತ್ತ ಬಂಧು. ಇನ್ಯಾರು ಕಾಯ್ದಿಲ್ಲ. ಪ್ರಹ್ಲಾದನ್ನ ಕಾಯ್ದದ್ದು ಯಾರು? ಧ್ರುವನನ್ನ ಕಾಯ್ದದ್ದು ಯಾರು? ಕರೀಂದ್ರನನ್ನ, ಗಜೇಂದ್ರನನ್ನ ಕಾಯ್ದದ್ದು ಯಾರು? ಯಾರು ಅಲ್ಲಿ ಬರಲಿಲ್ಲ. ಅನಿಮಿತ್ತ ಬಂಧು, ನೀನೇ ಎಲ್ಲರನ್ನ ಕಾಯ್ತಕ್ಕಂಥವನು ಎಂಬುದಾಗಿ ವಿದ್ಯಾಭವನದಲ್ಲಿ ವ್ಯಾಸರಾಜರು ಹೇಳ್ತಾರೆ. ಭಗವಂತನೇ ಎಲ್ಲರನ್ನು ಕಾಯುವವ, ಎಲ್ಲರನ್ನ ಸೃಷ್ಟಿಸಿದವ. ಅಂತಹ ಆ ತಾಯಿಯ ಮಡಿಯಲ್ಲಿ ಇರತಕ್ಕಂತಹ ಮಕ್ಕಳು ನಾವೆಲ್ಲ. ದೊಡ್ಡ ಗಂಟೆಯ ಭಗವಂತನಲ್ಲಿ ನಾವು ಎಲ್ಲೋ ಇರತಕ್ಕಂಥವರು. ಆದರೂ ಕೂಡ ಆ ನಾಲಿಗೆ ಹೋಗಿ ಗಂಟೆಗೆ ಬಡಿದಾಗ ಮಾತ್ರ ನಾದ ಬರುವಂಥದ್ದು. ಈ ನಾಲಿಗೆ ಬಡಿದಾಗ ಮಾತ್ರ ನಾಲಿಗೆಯಲ್ಲಿ, ಗಂಟೆಯಲ್ಲಿ ನಾದ ಬರುತ್ತೆ. ಗಂಟೆಯೂ ಕಂಚಿನತೆ, ನಾಲಿಗೆಯೂ ಕಂಚಿನತೆ. ಭಗವಂತನೂ ಸಚ್ಚಿದಾನಂದ ಸ್ವರೂಪಿ, ಜೀವನೂ ಸಚ್ಚಿದಾನಂದ ಸ್ವರೂಪಿ. ಅದು ಕಂಚಿನಿಂದ ಮಾಡಿದ್ದು, ಇದು ಕಂಚಿನಿಂದ ಮಾಡಿದ್ದು. ಹಾಗೆ ಭಗವಂತನು ಕೂಡ ಸಚ್ಚಿದಾನಂದ ಸ್ವರೂಪಿ. ಈ ನಾಲಿಗೆ ಕೂಡ ಕಂಚಿನತೆ, ಜೀವರು ಕೂಡ ಸಚ್ಚಿದಾನಂದ ಸ್ವರೂಪಿಗಳೇ. ಆದರೂ ಕೂಡ ಭಗವಂತನಿಲ್ಲದೆ ಯಾವ ಭಕ್ತ ಇಲ್ಲ. ಗಂಟೆ ಇಲ್ಲ, ಗಂಟೆಯೊಳಗಿದ್ರೇ ಇರೋದು. ಆದರೂ ಕೂಡ ಆ ಗಂಟೆಯ ನಾಲಿಗೆ ಬಡಿದರೆ ಮಾತ್ರ ಗಂಟೆಯ ನಾದ ಬರುತ್ತೆ. ಹಾಗೆ ನನ್ನ ಗಂಟೆಯೇ ನಾಲಿಗೆ, ಗಂಟೆಯೇ ನೀನು, ಗಂಟೆಯ ನಾಲಿಗೆ ನಾನು. ನಿನ್ನಲ್ಲಿ ನಾದ ಹೊರಡಬೇಕಾದ್ರೆ ಗಂಟೆಯ ನಾಲಿಗೆಯಾಗಿರ್ತಕ್ಕಂತಹ ನನ್ನಲ್ಲಿ ನಾದ ಉಂಟಾಗಬೇಕು. ಅರ್ಥಾತ್ ನಾವು ಭಗವಂತನನ್ನ ಉಚ್ಚರಿಸಿದರೆ, ಭಗವಂತನನ್ನ ಗಾನ ಮಾಡಿದರೆ ಭಗವಂತ ನಾದ ಮಾಡ್ತಾನೆ. ನಮ್ಮ ಕಡೆಗೆ ತನ್ನ ನಾದವನ್ನು ಹೊರಡಿಸ್ತಾನೆ. ನಮ್ಮ ಕಡೆಗೆ ತನ್ನ ಕರುಣೆಯ ನಾದವನ್ನು. ಆ ಗಂಟೆ ಎಷ್ಟು ದೊಡ್ಡದಾದರೂ ಕೂಡ, ಎಷ್ಟು ಒಳ್ಳೆಯದಾದರೂ ಕೂಡ ಅದರಲ್ಲಿ ನಾದ ಬರಬೇಕಾದರೆ ಆ ಗಂಟೆಯ ನಾಲಿಗೆ ಹೇಗೆ ಬೇಕೋ ಆ ನಾಲಿಗೆ ಬಡಿದಾಗ ಮಾತ್ರ. ಅದನ್ನು ಬಡಿಯುವಾಗ ಯಾರು? ಅದು ನೀವೇ. ಭಗವಂತ ನಮ್ಮೊಳಗಿದ್ದು ಅವ ಉಚ್ಚರಿಸದೆ ಹೋದರೆ ನಾವೇನು ಮಾತಾಡ್ತೇವೆ? ನಮ್ಮಲ್ಲಿರತಕ್ಕಂತಹ ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಅವರೆಲ್ಲರಿಗೆ ನಿಯಾಮಕನಾಗಿ ಭಗವಂತ ಇದ್ದು ಎಲ್ಲ ಸಕಲ ವ್ಯಾಪಾರವನ್ನು ಕೂಡ ಮಾಡ್ತಕ್ಕಂಥವನು. ಅವನಿಲ್ಲದೆ ತೇಲವಿನ ತೃಣಮಂಡಲ ಚರತಿ. ಹಾಗಾಗಿ ಭಗವಂತ ಅವ ನಮ್ಮಲ್ಲಿ ಕರುಣೆಯನ್ನು ಹರಿಸ್ತಾನೆ. ಗಂಟೆ ಎಂಬ ಗಂಟೆ ನಮ್ಮ ನಾಡಿಗೆಯಲ್ಲಿ ಭಗವಂತನ ಗುಣಗಾನ ಆದರೆ ಆಗ ಭಗವಂತ ನಮ್ಮಲ್ಲಿ ಕರುಣೆಯನ್ನು ಹರಿಸ್ತಾನೆ. ಆದ್ದರಿಂದ ಭಗವಂತ ನಿನ್ನ ಗುಣಗಳ ವ್ಯಕ್ತಿ ಆಗಬೇಕಾದರೆ ಅದು ಭಕ್ತರೇ ನಿನಗಿನ್ನು ಬ್ಯಾಡಲಿದ್ದರೆ ಸ್ವಾಮಿ. ನಾನು ಯಾಕೆ ಹೇಳಿದ್ರೆ, ಭಗವಂತ ಸ್ವತಂತ್ರ. ಆದರೂ ಕೂಡ ಭಗವಂತನ ಎಲ್ಲ ಗುಣಗಳ ಅಭಿವ್ಯಕ್ತಿ ಆಗಬೇಕಾದರೆ ವಾದಿರಾಜರಂತಹ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಅವರ ಮಹಿಮೆಯನ್ನ
ನಮಗೆ ತೋರ್ಪಡಿಸ್ತಾ ಇರ್ತಾರೆ. ಹಾಗೆ ಭಕ್ತರಿಂದಲೇ ಭಗವಂತನ ವ್ಯಕ್ತಿ ಶ್ರೀಹರಿ ಭಕ್ತಪರಾಧೀನ ಅಂದ್ರೆ ಅಸ್ವತಂತ್ರನಂತೆ ಭಕ್ತ ಏನೇ ಹೇಳಿ ಅದನ್ನ ನಾನು ಮಾಡತಕ್ಕಂಥವನು. ಭಕ್ತರು ಹೇಳಿದ ಅಂದದಿ ನಲಿವೆನು, ಭಕ್ತರು ಹೇಳಿದಂತೆ ನಾನು ನಲಿದ್ದೇನೆ. ಭಕ್ತರೇನು ಹೇಳ್ತಾರೆ, ಭಕ್ತರೇನು ಕೇಳ್ತಾರೆ, ಅದೆಲ್ಲವನ್ನು ಕೂಡಿಸ್ತಕ್ಕಂಥವನು ಭಗವಂತ. ಭಕ್ತರಿಗೋಸ್ಕರವಾಗಿ ಭಗವಂತ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ. ಭಕ್ತರಿಗೋಸ್ಕರವಾಗಿ ಭಗವಂತ ವೈಕುಂಠವನ್ನೇ ಬಿಟ್ಟು ಬಂದ. ವೈಕುಂಠಂಬ ಪರಿತ್ಯಕ್ಷೆ ನಭಕ್ತಾನ್ ಕೆಟ್ಟು ಮುತ್ಸಹೆ. ವೈಕುಂಠವನ್ನು ಬೇಕಾಗಿ ಬಿಡ್ತೇನೆ, ಆದರೆ ನನ್ನ ಭಕ್ತರ ಆಡುವ ಮಾತಿಗೆ ಅವ ಯಾವತ್ತೂ ಕಮಿಟ್ ಆಗಿರ್ತಾನೆ. ಭಕ್ತರ ಮಾತನ್ನು ಉಳಿಸಲಿಕ್ಕೋಸ್ಕರವಾಗಿ ಅವ ಯಾವಾಗ ಸಿದ್ಧರಾಗಿರ್ತಾನೆ. ಸತ್ಯಂ ವಿಧಾನಂ ನೃತ್ಯ ಭಾಷಿತಂ ಯಾತ್ಯ ಭೂತೇಶು ಅಖಿಲೇಶು ಚಾತ್ಮನಃ. ಭಕ್ತನಿಗೋಸ್ಕರವಾಗಿ ಪ್ರಹ್ಲಾದನಿಗೋಸ್ಕರವಾಗಿ ಭಗವಂತ ಕಂಬದಿಂದ ಬಂದ. ವಿಚಿತ್ರ ರೂಪದಿಂದ ಬಂದ, ನರಸಿಂಹನಾಗಿ ಬಂದ. ಯಾಕೆ ಬಂದ? ಪ್ರಹ್ಲಾದ ಹೇಳಿದ ದೇವರು ಎಲ್ಲ ಕಡೆ ಇದ್ದಾನೆ, ಆ ಮಾತನ್ನ ಸತ್ಯಗೊಳಿಸಲಿಕ್ಕೋಸ್ಕರ ಬಂದ. ಭಕ್ತರ ಮಾತನ್ನ ಸತ್ಯಗೊಳಿಸೋಸ್ಕರ ಬಂದ. ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಕಂಬದಲ್ಲಿದ್ದಾನೆ ಅಂತ ಕೇಳಿದ ಮಾತಿಗೋಸ್ಕರವಾಗಿ, ಭಕ್ತರ ಮಾತಿಗೋಸ್ಕರ ಅವನ್ನ ಏನು ಮಾಡಲು ಸಿದ್ಧನಿದ್ದಾನೆ. ತನ್ನ ವ್ಯಾಪ್ತಿಯನ್ನು ತನ್ನ ಭಕ್ತ ಸಾರಿದಾಗ ಅದನ್ನ ಪ್ರೂವ್ ಮಾಡಲಿಕ್ಕೆ ಬಂದವನು ಭಗವಂತ. ತನ್ನ ಭಕ್ತರಾಗಿರ್ತಕ್ಕಂಥ ಬ್ರಹ್ಮ ಕೊಟ್ಟ ವರವನ್ನ ಸತ್ಯಗೊಳಿಸಲಿಕ್ಕೋಸ್ಕರವಾಗಿ, ಅವನ ಮಾತನ್ನು ಸತ್ಯಗೊಳಿಸಲಿಕ್ಕೋಸ್ಕರವಾಗಿ ಭಗವಂತ ವಿಚಿತ್ರ ರೂಪವನ್ನು ಧಾರಣ ಮಾಡಿ ಬಂದವ. ಭೀಷ್ಮಾಚಾರ್ಯರಿಗೋಸ್ಕರವಾಗಿ ಕೃಷ್ಣ ಚಕ್ರವನ್ನು ಹಿಡಿದ. ಚಕ್ರವನ್ನು ಹಿಡಿದಿರಲು ಪ್ರತಿಜ್ಞೆ ಮಾಡಿದ ಕೃಷ್ಣ. ಚಕ್ರ ಹಿಡಿಸಿಯೇ ತೀರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಭೀಷ್ಮ. ಒಂದು ಕಡೆ ಭೀಷ್ಮ ಪ್ರತಿಜ್ಞೆ, ಮತ್ತೊಂದು ಕೃಷ್ಣನ ಪ್ರತಿಜ್ಞೆ. ಯಾರು ಸೋಲ್ತಾರೆ? ಕೊನೆಗೆ ಸೋತದ್ದು ಯಾರು? ಭಗವಂತ ಸೋತದ್ದು. ಭಕ್ತರಿಗೋಸ್ಕರವಾಗಿ ಭಗವಂತ ಚಕ್ರಧಾರಣ ಮಾಡಿದ. ಭಕ್ತರಿಗೋಸ್ಕರವಾಗಿ ಭಗವಂತ ಬಾಲನ. ಯಾಕೆಂದ್ರೆ ಅಷ್ಟು ಕರುಣರು ಬೇಡಿ ಅಂದಲ್ಲಿ ನಲಿವೆನು. ಭಕ್ತರು ಏನು ಹೇಳ್ತಾರೆ ಅದರಂತೆ ನಾನು ನಲಿತೇನೆ, ಕುಳಿತೇನೆ, ಅವರ ಆಡಿದಂತೆ ಆಡುತ್ತೇನೆ, ಅವರನ್ನು ಆಣಿಸ್ತೇನೆ, ಅವರನ್ನು ಪಾಲಿಸ್ತೇನೆ, ಅವರೆಂದೆಂದೂ ಬಿಡುವುದಿಲ್ಲ. ಒಮ್ಮೆ ಭಗವಂತನನ್ನು ನಂಬಿದರೆ ಅವರನ್ನ ಎಂದೂ ಕೂಡ ಭಗವಂತ ಕೈ ಬಿಡುವುದಿಲ್ಲ. ಕೇಳಿದ್ರೆಲ್ಲ ಕೊಡ್ತಾನೆ. ನಾವು ಕೇಳಬಾರದು, ಆದರೂ ಕೇಳಿದ್ನೆಲ್ಲ ಕೊಡ್ತಾನೆ ಭಗವಂತ. ಭಗವಂತನ ಮುಂದೆ ನಾವು ಏನನ್ನು ಕೇಳಬಾರದಂತೆ ಅಂತ ನಾವು ಹೇಳ್ತೀವಿ, ನಾವು ಕೇಳ್ತೀವಿ. ಭಗವಂತನ ಮುಂದೆ ಏನೂ ಕೇಳಬಾರದು. ಭಗವಂತ ಎಲ್ಲವನ್ನೂ ಕೊಡಬೇಕಂತವನು. ಕಲ್ಪ ವೃಕ್ಷದ ಕೆಳಗೆ ನಿಂತುಕೊಂಡ್ರೆ ನಾವು ಕೇಳುವುದಿಲ್ಲ, ಇಲ್ಲ, ಅದನ್ನೆಲ್ಲ ಕೊಟ್ಟೆ ಕೊಡುತ್ತೆ. ಹಾಗೆ ಭಗವಂತನ ಪಾದದಡಿಗೆ ಹೋದರೆ ಸುರತರೋಡಿಗೆ ಪ್ರಸಾದ ಎಂಬುದಾಗಿ ಭಾಗವಂತನೇ ಹೇಳ್ತಾರೆ. ನೀನು ನಿನ್ನ ಅನುಗ್ರಹ ಸುರತರೋಹ ಪ್ರಸಾದ. ಕಲ್ಪವೃಕ್ಷದ ನೆರಳಿನಂತೆ ನಿನ್ನ ಅನುಗ್ರಹ. ಮರದ ಅಡಿಯಲ್ಲಿ ಹೋಗಿ ನಿಂತುಕೊಂಡ್ರೆ ನಾವು ಬಯಸಿದರೂ ನೆರಳು ನಮಗೆ ಸಿಗತ್ತೆ. ಹಾಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಕೂಡ ಈಡೇರುತ್ತೆ ಭಗವಂತನೆಂಬ ವೃಕ್ಷದ ಅಡಿಯಲ್ಲಿ ನಾವು ನಿಂತುಕೊಂಡ್ರೆ. ಆದರೂ ಭಗವಂತ ನಾವು ಕೇಳ್ತೇವೆ. ಭಗವಂತನನ್ನು ಏನೂ ಕೇಳಬಾರದಂತೆ ಪ್ರಹ್ಲಾದ ಅಂತ ಹೇಳ್ತಾರೆ, ಎಷ್ಟು ಆಶಿಷ ಆಶಾಸ್ತೆ ನಸಭಕ್ತ ಸವೈವಳಿ. ಯಾರು ಭಕ್ತರು ಭಗವಂತನಲ್ಲಿ ವರವನ್ನು ಕೇಳ್ತಾರೋ ಅವರಿದ್ದಾರೆ. ಆದರೂ ಕೂಡ ಭಗವಂತ ನಾವು ಏನು ಕೇಳಿದ್ರು ಕೊಡ್ತಾನೆ. ಯಾಕೆ? ಅವ ನಮ್ಮ ತಾಯಿ, ನಮ್ಮ ತಂದೆ. ನಾವು ಏನು ಬೇಕಾದರೂ ಅಪ್ಪ ಅಮ್ಮನನ್ನು ಕೇಳ್ತೇವೆ, ಕೊಡ್ತಾರಲ್ಲ. ಅದು ಇನ್ಯಾರು ಕೊಡ್ತಾರೆ? ನಾವು ಎಷ್ಟೇ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ನಮ್ಮನ್ನು ಹೊತ್ತು ಹೆತ್ತಂತಹ ಮಾತಾಪಿತೃ
ನಾವು ಏನು ಕೇಳಿದ್ರು ಕೊಡ್ತಾರೆ. ಈ ಪ್ರಾಕೃತ ಮಾತಾಡುತ್ತಿರುವವರಿಗೆ ಇಷ್ಟೊಂದು ಕರುಣೆ ನಮ್ಮ ಮೇಲೆ ಇರಬೇಕಾದ್ರೆ ಅಪ್ರಾಕೃತ ಸೌದಿಯಾಗಿರ್ತಕ್ಕಂಥ ಭಗವಂತನಿಗೆ ಎಷ್ಟು ಕರುಣೆ ನಮ್ಮ ಮೇಲೆ, ಅದನ್ನ ಹೇಳಲಿಕ್ಕೆ ಶಬ್ದಗಳಿಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಅನಿರ್ವಚನೀಯ, ಅವ ಅಗಮ್ಯ. ಅವನ ಮಹಿಮೆಯನ್ನ, ಅವನ ವಾತ್ಸಲ್ಯವನ್ನ, ಅವನ ಕರುಣೆಯನ್ನ ನಮಗೆ ಸಾಮಾನ್ಯ ಮಾನವರ ಮಾತುಗಳಿಗೆ ಅದನ್ನು ಕೇಳಿ ಅರ್ಥೈಸಿಕೊಳ್ತಕ್ಕಂಥ ಯೋಗ್ಯತೆ ನಮಗಿಲ್ಲ. ಅಷ್ಟು ನಾವು ಸಣ್ಣವರು, ಅಷ್ಟು ಮಂದಮತಿಗಳು. ಭಗವಂತ ನಾವು ಏನು ಕೇಳಿದ್ರು ಕೂಡ ಅವ ಕೊಡ್ತಾನೆ. ಆದರೆ ಅವ ವಿಧಿಸಿದಂತಹ ಏನು ಕರ್ಮ ಇದೆ ಅದನ್ನೇ ಶ್ರೇಷ್ಠ ಕರ್ತವ್ಯ ಅಂತ ಹೇಳಿದು ಪರಮ ಉತ್ಸಾಹದಿಂದ ಮಾಡಿಕೊಂಡಾಡು ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ತಾನು ಕೊಡುವುದು ಮಾತ್ರ ಅಲ್ಲ, ಇತರರನ್ನಿದ್ದು ಕೊಡ್ತಾನೆ ಅವನು. ಇತರ ದೇವರುಗಳು ಕೂಡ ಅನುಗ್ರಹ ಮಾಡುವುದು. ಅದು ಇತರ ದೇವತೆಗಳಿಗೆ ಭಗವಂತನಿದ್ದು ಕೊಡುವುದು ಮುಂದೆ ಬರುತ್ತೆ, ಮುಂದೆ ಹೇಳಿದ್ದೇನೆ ನಾನು. ಇತರ ದೇವತೆಗಳಲ್ಲಿಯೂ ಭಗವಂತನಿದ್ದು ಅವನೇ ಕೊಡುವುದು, ಅವನೇ ಕೊಡುವ ಸ್ವಾಮಿ. ತಾನು ಕೆಲಸ ಮಾಡುವುದು, ಅದರ ಕ್ರೆಡಿಟ್ ಅವರಿಗೆ ಕೊಡುವುದು. ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡಿದ ಅರ್ಜುನನಿಗೆ, ಹಾಗೆಯೇ ಭೀಷ್ಮ, ಹಾಗೆಯೇ ಯುಧಿಷ್ಠಿರನಿಗೆ ಬೋಧನೆ ಮಾಡಬಹುದು. ಆದ್ರೆ ಮಾಡಲಿಲ್ಲ. ಭೀಷ್ಮಾಚಾರ್ಯ ಮೂಲಕವಾಗಿ ವಿಷ್ಣು ಸಹಸ್ರನಾಮ ಉಪದೇಶ ಮಾಡಿಸಿದ. ಯಾಕೆ? ಭೀಷ್ಮಾಚಾರ್ಯರಿಗೆ ಹೇಗೆ ಸಾಧ್ಯ ಆ ಭಗವಂತನ ಅಗಣಿತ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ? ವಿಷ್ಣು ಸಹಸ್ರನಾಮ ಅದು ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನ ರೂಪವಾಗಿರುವಂಥದ್ದು. ಅಂತಹ ವಿಷ್ಣು ಸಹಸ್ರನಾಮ ಒಂದೊಂದು ನಾಮಕ್ಕೂ ಕೂಡ ಶ್ರೀಮದಾಚಾರ್ಯರು ನೂರು ಅರ್ಥವಂತಹ ಸಾಮರ್ಥ್ಯ ಭೀಷ್ಮಾಚಾರ್ಯರಿಗೆ ಎಲ್ಲಿದೆ? ಅಂತಹ ಭೀಷ್ಮಾಚಾರ್ಯರ ನಾಲಿಗೆಯಲ್ಲಿ ಭಗವಂತ ತಾನೇ ಇದ್ದುಕೊಂಡು ಯುಧಿಷ್ಠಿರನಿಗೆ ಉಪದೇಶ ಮಾಡಿ ಅದರ ಕೀರ್ತಿಯನ್ನು, ಅದರ ಕ್ರೆಡಿಟ್ ಅನ್ನು ಕೊಟ್ಟದಾಗಿ ತನ್ನ ಭಕ್ತನಾಗಿರ್ತಕ್ಕಂತಹ ಭೀಷ್ಮನಿಗೆ. ಹಾಗೆ ತನ್ನಂತೆ ತನ್ನ ಭಕ್ತರೊಳಗೆ ಇದ್ದು, ತನ್ನ ಭಕ್ತರಾಗಿರ್ತಕ್ಕಂತಹ ಭೀಮನಲ್ಲಿ ಇದ್ದು, ವಾಯುದೇವರಲ್ಲಿ ಇದ್ದು, ಅವರ ಮೂಲಕವಾಗಿ ಶಿವನಲ್ಲಿ ಇದ್ದು, ಅವರ ಮೂಲಕವಾಗಿ ಕೊಟ್ಟು ಅವರಿಗೆ ಕೀರ್ತಿಯನ್ನು ಕೊಟ್ಟಕ್ಕಂಥವನು. ಇದು ಭಗವಂತನ ಒಂದು ಅಪಾರವಾಗಿರ್ತಕ್ಕಂತಹ ಕರುಣೆ. ಎಲ್ಲವನ್ನೂ ಕೊಡ್ತಕ್ಕಂಥವನು ಅವನೇ. ನಮ್ಮ ಎಲ್ಲ ಜ್ಞಾನ, ಐಶ್ವರ್ಯ ಎಲ್ಲ ಯಥೋಚಿತ ಕಾಲಗಳಲ್ಲಿ ಇತರ ದೇವತೆಗಳು ಈ ರೀತಿ ನಮಗೆ ಅನುಗ್ರಹ ಮಾಡಿದರೂ ಕೂಡ ಆ ದೇವತೆಗಳ ಎಲ್ಲರನ್ನು ಇದ್ದು ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ಬ್ರಹ್ಮನಾಗಿ ಬ್ರಹ್ಮನಲ್ಲಿದ್ದು, ರುದ್ರನಾಗಿ ರುದ್ರನಲ್ಲಿದ್ದು, ಬ್ರಹ್ಮಣಿ ಬ್ರಹ್ಮರೂಪೋಸವು ಶಿವರೂಪಿ ಶಿವೇ ಸ್ಥಿತ. ಎಲ್ಲ ಇತರ ದೇವತೆಯೊಳಗೆ ಇದ್ದು ಅವನೇ ಭಗವಂತನೇ ಕೊಡ್ತಕ್ಕಂಥವನು. ಬೇರೆ ಯಾರಿಗೆ ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವನೇ ಕೊಡುವವನು ನೀನೇ, ತೆಗೆದುಕೊಳ್ಳುವವನು ನೀನೇ. ನಾವು ಅಸ್ವತಂತ್ರರು, ನಮ್ಮಲ್ಲಿ ಆ ಶಕ್ತಿಯೇ ಇಲ್ಲ. ಹೀಗೆ ಹರಿ ಎಲ್ಲರೊಳಗಿದ್ದು, ಅನ್ಯ ದೇವತೆಯೊಳಗಿದ್ದು, ಅವರ ಮೂಲಕವಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಆದರೆ ಒಂದು ಮಾತು ಕೊಡೋದು ಭಗವಂತನೇ. ಆಯುಷ್ಯತಲನ್ನೇಯ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಮೋಕ್ಷವನ್ನು ಕೊಡೋದು ಮಾತ್ರ ವಿಷ್ಣುವೇ. ಅಜ್ಞಾನ ಜ್ಞಾನದೋ ವಿಷ್ಣು, ಜ್ಞಾನಿನ ಮೋಕ್ಷದಷ್ಟೇ ಸಹ ಆನಂದದಶ್ಚ ಮುಕ್ತಾನ ಸಯೇವೈಕೋ ಜನಾರ್ದನಃ. ಭಗವಂತನೇ ಮುಕ್ತಿಯನ್ನ ಕೊಡ್ತಕ್ಕಂಥವನು, ಇತರ ಇಷ್ಟಾರ್ಥವನ್ನು ಕೊಡ್ತಕ್ಕಂಥವನು. ಭೀಮನೊಳಗೆ ಇದ್ದು, ಭೀಮನ ಅಂತರ್ಯಾಮಿಯಾಗಿದ್ದು ಭೀಮನನ್ನು ರಕ್ಷಣೆ ಮಾಡಿದ. ಕೌರವರು ಬರುವಂತಹ ವಿಷದಿಂದ ರಕ್ಷಣೆ ಮಾಡಿದ. ಭೀಮನ ಒಳಗೆ ಇದ್ದು ಬಗಡ್ಗಿರ್ಮೀರಾಗಿ ದೈತ್ಯರನ್ನು ಸಂಹಾರ ಮಾಡಿ ಧರ್ಮರಾಜರಿಂದ ರಕ್ಷಣೆ ಮಾಡಿದ. ದ್ರೌಪದಿಗೆ ಅವ್ಯಕ್ತನಾಗಿದ್ದು ವನವಾಸದಲ್ಲಿ ಸೂರ್ಯನ ದ್ವಾರ ಅನುಗ್ರಹ ಮಾಡಿದ. ಆ
ಅರ್ಜುನನಿಗಂತೂ ಸ್ವಯಂ ಸಾರಥಿಯಾಗಿ ಅವ ಅನುಗ್ರಹ ಮಾಡಿದ. ಉದ್ದರೆಯ ಗರ್ಭದಲ್ಲಿರತಕ್ಕಂತಹ ಪರೀಕ್ಷೆಗಳನ್ನ ಭಗವಂತ ರಕ್ಷಣೆ ಮಾಡಿದ. ಹೀಗೆ ಭಗವಂತ ಅವ ಎಷ್ಟು ಕರುಣಾಳು, ಎಷ್ಟು ಅಪಾರ ಮಹಿಮಾನ್ವಿತ. ಇದನ್ನ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಕುಂತಿ ಒಂದನ್ನು ಹೇಳ್ತಾರೆ ಕೃಷ್ಣನಿಗೆ, ವಿಷಾನ್ ಮಹಾಗ್ನೇ ಪುರುಷಾದ ಸಂಶನಾತ್ ಅಸತ್ಸಭಾಯ ವನವಾಸ ಕೃತ್ಸತಃ ಮೃಧೇ ಮೃಧೇ ಅನೇಕ ಮಹಾರಥಸ್ತಃ ದ್ರೌಣ್ಯಸ್ತಃ ಚ ಅಸ್ಮ ಹರೇ ಅಭಿರಕ್ಷಿತಾ. ಎಲ್ಲರನ್ನೂ ಕೂಡ ಭೀಮನನ್ನ, ದ್ರೌಪದಿಯನ್ನ, ಕೌರವರಿಂದ ಅರ್ಜುನನ್ನ, ಎಲ್ಲರನ್ನ ರಕ್ಷಣೆ ಮಾಡಿದವನು ನೀನೇ ಎಂಬುದಾಗಿ ಅಲ್ಲಿ ಭಾಗವತದಲ್ಲಿ ಭಗವಂತನ ಕರುಣೆಯನ್ನ ನಿರೂಪಣೆ ಮಾಡ್ತಾರೆ. ಇಂತಹ ಭಗವಂತನನ್ನ ಆಲಸವ ಮಾಡಲೇ, ಉದಾಸೀನ ಮಾಡಲೇ ಭಗವಂತನ ಪೂಜೆ ಎಂಬುದಾಗಿ ತಿಳಿದು ಮತ್ತೆ ಮತ್ತೆ ಕೊಂಡಾಡ್ತಾ ಇರು, ಸ್ತೋತ್ರ ಮಾಡ್ತಾ ಇರು, ನರ್ತನ ಮಾಡ್ತಾ ಇರು, ಕುಣಿದಾಡ್ತಾ ಇರು, ಆನಂದೋದ್ರೇಕದಿಂದ ಗಾನ ನರ್ತನಗಳನ್ನ ಮಾಡ್ತಾ ಇರು. ಇದು ಭಕ್ತರ ಲಕ್ಷಣ. ಭಕ್ತರ ಲಕ್ಷಣ. ಭಕ್ತರು ಕೆಲವರು ಅಳುತ್ತಾರೆ, ಕೆಲವರು ನಗುತ್ತಾರೆ. ಭಕ್ತ ತಿರೋಧಾನ, ಭಗವಂತ ತಿರೋಧಾನ ಆದಾಗ ದರ್ಶನವಾಗಲಿಲ್ಲ ಅಂತ ಅಳುತ್ತಾರೆ. ಭಗವಂತನ ದರ್ಶನವಾದಾಗ ಕುಣಿತಾರೆ, ಹಾಡ್ತಾರೆ. ವಾದಿರಾಜರು ಭಗವಂತ ದರ್ಶನ ಆದಾಗ ಆವ ಕಡೆಯಿಂದ ಬಂದೆ ಮಾಡಿ ಬದಲನೆ ಎಂಬುದಾಗಿ ಹಾಡಿಗೆ ಶುರು ಮಾಡ್ತಾರೆ. ಆ ಭಕ್ತರು ಭಗವಂತನ ಕಂಡಾಗ ಹಾಡ್ತಾರೆ, ಕುಣಿತಾರೆ. ಭಗವಂತ ತಿರೋಧಾನ ಆದಾಗ ಅಳುತ್ತಾರೆ, ಭಗವಂತನ ಸ್ಮರಣೆ ಆದಾಗ ನಗುತ್ತಾರೆ. ಹೀಗೆ ಭಗವಂತನ ಭಕ್ತರ ಲಕ್ಷಣವೂ ಕೂಡ ವಿಚಿತ್ರವಾಗಿರುವಂಥದ್ದು. ಅಂತಹ ಭಕ್ತರನ್ನ ಭಗವಂತ ಯಾವಾಗಲೂ ಕಾಯ್ತಾ ಇರ್ತಾನೆ ಎಂಬುದನ್ನು ನಿರೂಪಣೆ ಮಾಡ್ತಾರೆ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನ ಅಸ್ಮದ್ಗುರುವಂತರಿಂದ ಭಾರತೀಯ ಮುಖ್ಯ ಪ್ರಾಣಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ನನ್ನ 4 ವಚನ ಕುಸುಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣ ಎಲ್ಲ ಶ್ಲೋಕ